ಬೀದರ್ ಜಿಲ್ಲಾ ಕಿಸಾನ್ ಸಂಯುಕ್ತ ಮೋರ್ಚಾ ರೈತ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಸತ್ಯಾಗ್ರಹ ಧರಣಿ ಮಾಡಲಾಗಿದೆ. ಕಬ್ಬು ಬೆಳೆಗಾರರ ಚಳುವಳಿಗೆ ಬೆಂಬಲಿಸಿ 1 ಟನ್ ಕಬ್ಬಿಗೆ ಸರ್ಕಾರ ಘೋಷಿಸಿದ 3200 ಬೀದರ್ ಜಿಲ್ಲೆಯಲ್ಲಿ ಕಾನೂನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಬೀದರ್ ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂಭಾಗದಲ್ಲಿ ದಿನಾಂಕ 13/11/2025 ರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ. ಈ ಧರಣಿ ಬೆಂಬಲಿಸಿ ಹನುಮಂತ ಶಾಸಕ ಶ್ರೀ ಸಿದ್ದು ಪಾಟೀಲ್ ಬಸವರಾಜ್ ಆರ್ಯ ಮತ್ತು ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಅನೇಕ ಸಂಘ ಸಂಸ್ಥೆಗಳು ರೈತರಿಗೆ ರೈತ ಸಂಘಟನೆಗೆ ಬೆಂಬಲಿಸಿ ಮಾತನಾಡಿದರು. ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಮತ್ತು ಅನಿಲ್ ಕುಮಾರ್. ದಿನಾಂಕ 15/11/2025 ಬೀದರ್ ಜಿಲ್ಲೆಯಲ್ಲಿ ಕಿಸಾನ್ ಮೋರ್ಚಾ ಆಂದೋಲನ ನಿಲ್ಲದ ಪ್ರತಿಭಟನೆ. ಬೀದರ್ ಜಿಲ್ಲೆಯಲ್ಲಿ ಮುದುರುತ್ತಿರುವ ಹುಲ್ಲು ಸೇನೆ ಅನೇಕ ಸಂಘಟನೆ ಮುಖಂಡರು ಭಾಗಿಯಾಗಿ ಕಿಸಾನ್ ಮೋರ್ಚಾ ಆಂದೋಲನ ಮುಂದುವರೆದು ಬೀದರ್ ಜಿಲ್ಲಾ ಉಸ್ತುವಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು. ಮಲ್ಲಿಕಾರ್ಜುನ ಸ್ವಾಮಿ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಕಿಸಾನ್ ಮೋರ್ಚಾ ಆಂದೋಲನ ಮುಂದುವರಿಸಲಾಗಿದೆ. ವರದಿಗಾರರು ಪ್ರಭು ಸೋನಿ, ಅನಿಲ್ ಕುಮಾರ್ ಜೊತೆ. 3500 ರೂಪಾಯಿ ನಾವು ಕೇಳಿದ್ವಿ, ಆದ್ರೆ ಅವರು ಕೊಡಕ್ ಇಷ್ಟ ಪಡ್ಲಿಲ್ಲ. ನಮಗೆ ಈ ನಾವು ಕೇಳ್ತಾ ಇರೋದು 3100 ರೂಪಾಯಿ ಕೊಡುವಂತ ನಾವು ಇಲ್ಲಿನ ಒಂದು ಜಿಲ್ಲಾ ಪ್ರಶಾಸನಿಗೆ ಸರ್ಕಾರ ಏನು ಬೆಲೆ ನಿಗದಿಪಡಿಸಿದೆ ಆ ಬೆಲೆಯನ್ನು ನಾವು ಕೇಳ್ತಾ ಇದೀವಿ. ಅವರು ರೈತ ದೇವೋಭವ, ರೈತ ದೇಶದ ಬೆನ್ನೆಲುಬು, ಹೀಗೆ ಹಲವಾರು ಹೇಳೋದು ಪ್ರತಿಯೊಂದು ಕಡೆ ಹೇಳ್ತಾರೆ. ಆದರೆ ರೈತರಿಗೆ ತುಂಬಾ ಮೋಸ ಆಗ್ತದೆ. ಪ್ರತಿಯೊಂದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ರೈತರಿಗೆ ಮೋಸ ಆಗ್ತದೆ. ಈಗ ಕಬ್ಬು ಬೆಳೆಗಾರರಿಗೆ ಎಲ್ಲ ಜಿಲ್ಲೆಯಲ್ಲಿ 3300 ರೂಪಾಯಿ ಕೊಡ್ತಾ ಇದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲಿ ಘೋಷಣೆ ಆಗಿದೆ, ಕೊಡ್ತೀವಂತ ಒಪ್ಕೊಂಡಿದ್ದಾರೆ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ 2900 ಕೊಡ್ತೀವಿ ಅಂತ ಅಂದಾಗ ನಮ್ಮ ಎಲ್ಲ ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ಅದಕ್ಕೆ ರೈತರು ಸೇರಿಕೊಂಡು ಇದಕ್ಕೆ ಒಪ್ಪಲಿಲ್ಲ. ಅದಕ್ಕೆ 3100 ರೂಪಾಯಿ ಆದರೂ ಕೊಡಬೇಕು. FRP ಪ್ರಕಾರ 4250 ರೂಪಾಯಿ ಬರಬೇಕು ಹೇಳಿದಾಗ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಲೇಬರ್ ಚಾರ್ಜು ಒಂದು 750 ರೂಪಾಯಿ ಕಟ್ಟಾದಾಗ 3500 ರೂಪಾಯಿ ಆದರೂ ಬರಬೇಕಾಗಿದೆ. ಆದರೂ ಕೂಡ ನಮ್ಮ ರೈತರು ನಮ್ಮ ಫ್ಯಾಕ್ಟ್ರಿ ಉಳಿದೆ ಅಂತೇಳಿ ಒಂದು ಒಳ್ಳೆಯ ವಿಚಾರ ಮಾಡಿಕೊಂಡು 3100 ಕೊಟ್ಟರು ಪರವಾಗಿಲ್ಲ. ಬೇರೆ ಜಿಲ್ಲೆಯಲ್ಲಿ 3300 ಕೊಟ್ಟಿದ್ದಾರೆ. ಆ 3300ರಲ್ಲಿ 200 ರೂಪಾಯಿ ಒಂದು ಒಳ್ಳೆಯ ಮನೋಭಾವನೆ ಇಟ್ಕೊಂಡು ನಮ್ಮ ಫ್ಯಾಕ್ಟ್ರಿ ಬೆಳೀಲಿ, ನಮ್ಮ ಎಲ್ಲನೂ ಪ್ರಗತಿ ಆಗಲಿ ನಮ್ಮ ಜಿಲ್ಲೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 3100 ರೂಪಾಯಿ ಬೇಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಫ್ಯಾಕ್ಟ್ರಿಯವರು, ನಮ್ಮ ಜಿಲ್ಲಾ ಆಡಳಿತ ಇದಕ್ಕೆ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರೆ ರೈತರು ಅಂದ್ಕೊಂಡು ಈ ಒಂದು 3100 ರೂಪಾಯಿ ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ನಮ್ಮ ಎಲ್ಲ ರೈತರು, ರೈತ ಸಂಘದ ಮುಖಂಡರು, ರೈತರ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಕರ್ಕೊಂಡು ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತು ಇದಕ್ಕೆ ಎಲ್ಲ ಜಿಲ್ಲಾಡಳಿತನೇ ಹೊಣೆಗಾರ. ಏನೇ ಅನಾಹುತ ಆದರೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರನೇ ಹೊಣೆಗಾರ ಅಂತೇಳಿ ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ. ನಮ್ಮ ಹೆಸರು ಶಿವಕಾಂತ್ ಖಂಡೆ, ರೈತ ಸಂಘ ಅಧ್ಯಕ್ಷ. ಆರ್ಯ ಅವರು ಬಂದಿದ್ದಾರ, ಅವ್ರಿಗೆ ನಾನು ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು DC ಅದ್ರ ಹೋಗಿ ಕನ್ಫರ್ಮ್ ಮಾಡ್ಕೊಂಬರಿ ಅಂತಂದು ಪದೇ ಅವ್ರಿಗೆ ಪೈಲೆ ಭೀ ಹೇಳಿದೆವು. ಮತ್ತು ನಂತರ ಹೋದ್ಮೇಲೆ ನಿನ್ನೇನು ಆಯ್ತು ಅಂತಂದ್ರೆ ಅವ್ರು ಇಲ್ರಿ 2800ಕ್ಕಿಂತ ಹೆಚ್ಚು ಕೊಡೋದೇ ಆಗಲ್ಲ, ಸರ್ಕಾರದೊಂದು 50 ರೂಪಾಯಿ, ನಮ್ಮ ಕಾರ್ಖಾನೆ ಕಡೆ 50 ರೂಪಾಯಿ ಹಾಕಿ 29 ರೂಪಾಯಿ ಕೊಡ್ತಾ ಅಂತಂದು ಅವ್ರು ಅಂದರು. ಆದ್ರೆ ನಾವು ಯಾರು ಒಪ್ಪಲಾಕ ತಯಾರಿದ್ದಿಲ್ಲ. ನಾವು ಅಂದೆವು ನಿಮಗೆ ಯಾವಾಗ ರಿಪೇರಿದಾಗ ಡೌನ್ ಆಗ್ಲತ್ತ ಅಂದ್ರೆ ಒಂದು 15ಕ್ಕಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ, 31 ರೂಪಾಯಿ ಡಿಕ್ಲೇರ್ ಮಾಡಿದ್ರೆ ನಾವು ಚಳಿಯಾಗಿ ಮಳೆಯಾಗಿ ಇಲ್ಲಿ ಕೂಡಲ್ಲ ಅಂತ ನಾವು ನಿನ್ನ ರಿಕ್ವೆಸ್ಟ್ ಮಾಡ್ಕೊಂಡೇವು. ಯಾರಿಗೆ? ನಮ್ಮ DC ಅವರಿಗೆ. ಆದ್ರೂ ಅವ್ರು ಒಪ್ಪಲಾಕ ತಯಾರಿಲ್ಲ. ಆದ್ರೆ ನಾವಂದೇವು ಧರಣಿ ಸತ್ತಾಗಿರೋದು 3 ದಿನ ಕೊಟ್ಟಿದ್ದೇವೆ ಅವ್ರಿಗೆ ಆರ್ಡರ್. ನಾವು ಏನಂತ 3 ದಿನ ಇಲ್ಲಿ ಚಳಿಯಾಗಿ ಮಳೆಯಾಗಿ ಬಿಡ್ತೇವೆ ಇಲ್ಲೇ ನಮ್ಮ ಶಾಸಕರ ಆಫೀಸ್ ಎದುರ. ಮತ್ತು 4ನೇ ದಿನಕ್ಕೆ ಪ್ರತಿಯೊಂದು ಯಾವ ಹಳ್ಳಿದಾಗೆ ನಾವು ಹೋರಾಟ ಮಾಡೋದು, ಅದರಿಂದ ರೋಡ್ ಜಾಮ್ ಮಾಡೋದು, ದನ ಕರು ಮೇಲೆ ರೋಡ್ ಬಂದ್ ಮಾಡಾಕಿ ಅಲ್ಲೇ ಕೂಡೋದು. ಎಲ್ಲರೂ ಇಲ್ಲಿ ನಾವು ಚಳಿಯಾಗಿ ಸಾಯರ್ ನಾವು. ಅದಕ್ಕೆ ಈಗ ನಮ್ಮ ಹುಮನಾಬಾದ್ ತಾಲೂಕ ಶಾಸಕರು ಬಂದಾರ, ಅವ್ರ ಅಭಿಪ್ರಾಯ ಏನು ನಾವು ಕೇಳ್ಬೇಕಂತಂದು ವಿಚಾರಿಸ್ತಾ ಇದ್ದೇವೆ. ದಯಮಾಡಿ ಸಿದ್ದು ಪಾಟೀಲ್ ಅವರು ಈಗ 2 ಮಾತು ಶಾಸಕರು ಅಂದ್ಮೇಲೆ ಸಾಕು. ಅವರು ಈ ರೈತರ ಹೋರಾಟ, ಈ ಹೋರಾಟದ ನೇತೃತ್ವ ವಹಿಸಿದಂತ
ಎಲ್ಲ ರೈತ ಸಂಘದ ಹಿರಿಯ ನಾಯಕರಿಗೆ ವಂದಿಸುತ್ತಾ, ಬೀದರ್ ಜಿಲ್ಲೆ ಇದು ಇಂಥ ಜಿಲ್ಲೆ ಅದ, ಇದು ಎಂತೆಂಥವ್ರಿಗೆ ಮೀರಿಸಿದಂಥ ಜಿಲ್ಲೆ ಯಾವ್ದಾರ ಅದ ಅಂದ್ರೆ ಅದು ಬೀದರ್ ಜಿಲ್ಲೆ. ಅದಕ್ಕೆ ನಾವು ಒಪ್ಪೋರೊಂದು ನಮ್ಮ ತಂದೆಯರೊಂದು ಮಾತು ಹೇಳ್ತೇವೆ, ಬೀದರ್ ಕಿ ಲಾಲ್ ಮಟ್ಟಿ ಅಚ್ಚಂಕಿ ಫಟ್ಟಿ ಅಂತ ಹೇಳ್ತೀವಿ. ಅಂತ ಮಟ್ಟಿಗೆ ಇವತ್ತಿನ ದಿನ ಫ್ಯಾಕ್ಟ್ರಿ ಮಾಲಕರು ಅಂತ ಮಣ್ಣಿನಾಗ ಬೆಳೆದಂತ ಕಬ್ಬಿಗೆ ಕಮ್ಜೋರ್ ಕಬ್ಬು ಅದ ಅಂತ ತೋರಿಸ್ತಾ ಇದಾರ. ಇದು ಬೀದರ್ ಲಾಲ್ ಮಟ್ಟಿ ಇದು ಕಮ್ಜೋರಿ ಅಲ್ಲ, ಇದ್ರಾಗ ತಾಕತ್ ಇದ್ದಂತ ತಾಕತ್ ಇಡೀ ದೇಶದಾಗ ಯಾವ ಮಟ್ಟಿದಾಗೂ ಇಲ್ಲ. ಅದ್ರ ಸಲುವಾಗಿ ನೀವು ರಿಕವರಿ ಅಂತ ಹೇಳ್ತಾ ಇದ್ರಲ್ಲ ಕಬ್ಬಿಂದು, ಈ ಬೀದರ್ ಮಣ್ಣಿಗೆ ಮಾಡಿದಂತ ಅಪಮಾನ ಈಗ ಸರ್ಕಾರಿ ಇದು ಕಾರ್ಖಾನೆ ಮಾಲಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೀವೆಲ್ಲ ಅವ್ರಿಗೆ ಚೇತಾವಣೆ ಕೊಡ್ಬೇಕಾಯ್ತದ. ಬಿದಿರಿತೋ ಬಿದ್ರಿ, ಸುಧರಿತೋ ಸುಧರಿ, ಬಿಗಡಿತೋ ಕಿಸ್ಕುಲಿನ ಸುಧರಿ ಅಂದಂಗಾಯ್ತು. ಅದಕ್ಕೆ ಬೀದರ್ ಜಿಲ್ಲಾ ರೈತರಿಗೆ ಎಲ್ಲಿ ತನ ತಾಳ್ಮೆ ಅದ ಅಲ್ಲಿ ತನ ತಾಳ್ತಾರ. ಅದ್ರ ತಾಳ್ಕಿ ಒಳಗೆ ನೀವೆಲ್ಲ ನಿರ್ಣಯ ಮಾಡಲ್ಲ ಹೋದ್ರಿ ಅಂತಂದ್ರೆ ನೀವು ಬೀದರ್ ಜಿಲ್ಲೆದಾಗ ಓಡಾಡೋ ಹೈರಾಣ ಐತೆ ಅಂತೇಳಿ ಫ್ಯಾಕ್ಟ್ರಿ ಮಾಲಕರಿಗೆ ಹೇಳ್ಬೇಕಾಯ್ತು ಬಂದವ. ಯಾಕಂದ್ರೆ ಹಿಂಗೆ ಮಾಡ್ತೀರಿ. ನಿಮ್ಗೆಲ್ಲ ಕಾಸಿಂ ಸಾಬ್ ಗೊತ್ತಿದ್ದಿರ್ಬೇಕು, 94-95 BSSಗೆ ಬಂದ್ ಮಾಡ್ರಿ ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿ ಆದ ದೇವೇಗೌಡರಿಗೆ ಹೇಳಿ ಕೀಲಿ ಹಾಕ್ರಿ ಅಂತ ಹೇಳಿ. ಅವ ನಮ್ಮ ತಂದೆಯವ್ರ MP ಇದ್ದಾಗಲ್ಲಿ ಅದನ್ನ DC ಆಫೀಸ್ ಕೀಲಿ ಹಾಕಿ DC ಅವ್ರಿಗೆ ಒಳಗೆ ಕೊಡಲ್ಲ ಉಪ ಸತ್ಯಾಗ್ರಹ ಕುಂತೀವಿ. ಈಗ ನಾವೇ ಈಗ ಲೀಡರ್ಗಳಿಗೆ ಹೇಳೋದು ಯಾರ ಬರ್ರಪ್ಪ 20 ಸತ್ಯಾಗ್ರಹ ಕೂಡೋದ್ರೆ ಉಪವಾಸ ಮಾಡಂತ ದಮ್ಮೆ ಇಲ್ಲ ಉಂಟು. ಅದ್ರ ಕಡೆ ನಮ್ಮ ಶಾಸಕರಿಗೆ ಹೇಳಿದೆವು, ರೈತರು ಏನ್ ನಿಮಗೆ ಉಪವಾಸ ಕೂಡಂತ್ರ ಕೂಡರಿ, ಇಲ್ಲೇ ಮಂಕೊಂಬಂದ್ರೆ ಮಂಕೊಂಬರಿ, ರೈತರು ಏನ್ ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಅವ್ರಿಗೆ ಸಾಥ್ ಕೊಡೋಣ ಅಂತ ನಾವು ನಮ್ಮ ಶಾಸಕರಿಗೆ ಬಂದಿದ್ದೆವು. ಅದ್ರ ಕಡೆನು ನೀವೆಲ್ಲ ರೈತರು ಅಂತಂದ್ರೆ ಎಲ್ಲರೂ ಏನೋ ಈಗ ಏನ್ ತಿಳಿದ ಫ್ಯಾಕ್ಟ್ರಿ ಮಾಲಕರು ಅಂತಂದ್ರೆ ಗುರುಗಳಾರ ಏನಾರ ಹೇಳಿದ್ರೆ ಗುರು ಕಾಲ್ ಬಿದ್ರು ಹೋಯ್ತಾರ ಅಂತ ಹೇಳ್ತೀವಿ. ಈ ಗುರುಗಳ ನೀವು ಕಾಲ್ ಬಿದ್ರೆ ಆಶೀರ್ವಾದ ಮಾಡೋದು ಬೇಡ, ಫ್ಯಾಕ್ಟ್ರಿ ಮಾಲಕರ ಕಾಲ್ ಬಿದ್ರು ತಲೆ ಮೇಲೆ ಕಾಲ್ ಕೊಟ್ಟು ಒಳಗೆ ಬರ್ತದ ಕೆಲಸ ಮಾಡಿ ಅಂದಾಗ ನಿಮ್ಗೆ ಕಾಲ್ ಕೆಳಗೆ ಬರ್ತಾರ. ಅದಕ್ಕೆ ನಿಮ್ಮಲ್ಲಿ ಒಳ್ಳೆ ವಿನಂತಿ ಮಾಡ್ತೀವಿ, ಇವ್ರು ಎಲ್ಲಿ ತನ ಬಾಜು ಕಲಬುರ್ಗಿದವ್ರು ಏಟ್ ಕೊಟ್ರ ಕೊಡ್ತಾ ಅಂತಾರ, ಕೊಡಲ್ಲಮ್ಮತನ ಅವ್ರಿಗೆ ಓಡಾಡಕ್ ಕೊಡ್ಬಾರ್ದು. ಆ ಫ್ಯಾಕ್ಟ್ರಿ ನಡಿಬೇಕಾದ್ರ ಫ್ಯಾಕ್ಟ್ರಿ ಎದುರಿ ಈಗ ಇಲ್ಲಿ ಕುಂತೀರಿ, ಎಲ್ಲಾ ಫ್ಯಾಕ್ಟ್ರಿ ಗೇಟ್ ಕೀಲಿ ಹಾಕಿ ಕೂಡಂತ ಕೆಲಸ ಮುಂದಿನ ದಿನದ ನಾವು ನೀವೆಲ್ಲ ಕಲ್ತು ಮಾಡೋಣ. ನಿಮ್ಮ ಹೋರಾಟ ವಿಜಯ ಸಿಗ್ಲಿ ಅಂತ ಹೇಳಿ ಭಗವಂತನ ಹಾರೈಸಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ದಯಾನಂದ ಸ್ವಾಮಿ ಶಿರಸಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಡಿಸ್ಟ್ರಿಕ್ಟ್ ಜಿಲ್ಲಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ 25-26ನೇ ಸಾಲಿನ ಕ್ರಸಿಂಗ್ ಸ್ಟಾರ್ಟ್ ಆಗಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗುತ್ತಿದೆ. ಆದರೆ ಇಲ್ಲಿವರೆಗೆ ಯಾವುದೇ ಥರದ ದರ ನಿಗದಿಯಾಗಿಲ್ಲ. ಟನ್ ಕಬ್ಬಿಗೆ ನಮ್ಮದೇನಪ್ಪ ಅಂದ್ರೆ 3,500 ರೂಪಾಯಿ ಡಿಮ್ಯಾಂಡ್ ಇತ್ತು. ಈಗಾಗಲೇ ಜಿಲ್ಲಾಡಳಿತ ಒಂದು 2 ಸಲ ಮೀಟಿಂಗ್ ಮಾಡಿದಾಗ ನಾವು 12ನೇ ತಾರೀಕಿಗೆ ನಾವು ದೊಡ್ಡ ಹೋರಾಟ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವುದೊಂದು ಮೊದಲೇ ತಿಳಿಸಿದ್ದೆವು. ಆದರೆ ಮೊನ್ನೆ ಏನಪ್ಪ ಅಂದ್ರೆ ಅದನ್ನು ಬಂದ್ ಮಾಡಿದೆವು. ಆದರಂತ ನಿನ್ನೆ ಏನಪ್ಪ ಅಂದ್ರೆ ಮತ್ತೆ 3ನೇ ಸಭೆ ಜಿಲ್ಲಾಧಿಕಾರಿಗಳು ಕರೆಸಿ ನಮಗೆ 2800 ಪ್ಲಸ್ 50 ಮಾದರಿಯಲ್ಲಿ 2,900 ಕೊಡ್ತೀನಂತ ಹೇಳಿದರು. ಅದಕ್ಕೆ ನಾವು ಯಾರೂ ಒಪ್ಪಲಿಲ್ಲ. ಮತ್ತು ಈಗೇನಪ್ಪ ಅಂದ್ರೆ ಧರಣಿ ಸತ್ಯಾಗ್ರಹ ರಾತ್ರಿ ಏನಪ್ಪ ನಿರಂತರ ಸತ್ಯಾಗ್ರಹಕ್ಕೆ ಏನಪ್ಪ ಅಂದ್ರೆ ನಿನ್ನೆ ಹಿಡಿದು ಚಾಲನೆ ಕೊಟ್ಟಿದ್ದೆವು. ಈಗಾಗಲೇ ನಮ್ಮ ಗುಲ್ಬರ್ಗಾದಲ್ಲಿ 3,176 ರೂಪಾಯಿ ಘೋಷಣೆ ಮಾಡ್ಯಾರ. ಮಹಾರಾಷ್ಟ್ರದಲ್ಲೂ 3,300, 3,200 ಪಕ್ಕದಲ್ಲೇ ಏನು ಒಂದು 100 ಕಿಲೋಮೀಟರ್ ಅಲ್ಲ. ಬಟ್ ನಂಬಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ದೊಂದು ಪ್ರಶ್ನೆ. ಆನಂತರ ನಂಬಲ್ಲಿ ರಿಕವರಿ ತೋರಿಸ್ತಾ ಇದ್ದಾರೆ. ನಿಜವಾಗಿಯೂ ಆ ರಿಕವರಿ ಬರಲ್ಲ. ಈಗ 9.75 ಅದ, ಆ ರಿಕವರಿ ಬರೋ ನಮ್ದು 11ರ ಮೇಲೆ ಬರ್ತದೆ. ಅದಕ್ಕೆ ಈ ರಿಕವರಿ ನಮಗೆ ಏನು ಬೇಕಾಗಿಲ್ಲ, ರಿಕವರಿ ನಾವು ಮುಂದಿನ ವರ್ಷ ತೊಗೊಂಡ್ಬರ್ತೇವೆ. ಆದರೆ ಈ ವರ್ಷ ನಮ್ಗೆ ಕನಿಷ್ಠ ಏನಪ್ಪ ಅಂದ್ರೆ 3,100 ರೂಪಾಯಿನ ಕೊಡಲೇಬೇಕಂತೇಳಿ ನಾವು ಡಿಮ್ಯಾಂಡ್ ಇಟ್ಟು
ನಾವು ನಿನ್ನೆ ಮೀಟಿಂಗ್ ಏನಪ್ಪ ಅಂದ್ರೆ ಅದು ಒಪ್ಲಿಲ್ಲ. ನಾವು ಏನಪ್ಪ ಅಂದ್ರೆ ಹೋರಾಟ ಧರಣಿ ಕೂತೀವಿ. ಎಲ್ಲಿವರೆಗೆ ನಮ್ಮ 3,100 ರೂಪಾಯಿ ಸಿಗ್ಲಿಲ್ಲ ಅಲ್ಲಿವರೆಗೆ ನಾವು ಧರಣಿ ಕೈ ಬಿಡಲ್ಲ ಅಂತೇಳಿ ಒಂದು ವಾಹಿನಿ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಕಾರ್ಖಾನೆಯವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಇವಾಗ ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಬೆಳೆಗೆ ಏನಪ್ಪಾ ಅಂತಂದ್ರೆ ಕಬ್ಬಿಗೆ ಎಷ್ಟು ಇದು ಬರ್ತದೆ ಇಳುವರಿ? ಎಲ್ಲ ಕಡೆನೂ ಎಲ್ಲಿಯೂ ನೋಡ್ರಿ 10 ಕೆಳಗೆ ಬರ್ಲಿಕ್ಕೆ ಬರಂಗಿಲ್ಲ. ಎಲ್ಲ ಕಡಿಮೆ ಬರ್ತದೆ ಅಂದ್ರೆ ಮಂಡ್ಯ ಮೈಸೂರು. ಅವ್ರು ಏನ್ ಮಾಡ್ತಾರ ಅಂದ್ರೆ 6 ತಿಂಗಳ ಕಬ್ಬೆ ತಂದು ಕೊಡ್ತಾರೆ. ಅವ್ರು ಅಲ್ಲಿ 10 ತಿಂಗಳ ಕಾರ್ಖಾನೆ ಚಾಲು ಇರ್ತಾವ. ಹಿಂಗಾಗಿ ಅವರು 5-6 ತಿಂಗಳಿಂದ 8 ತಿಂಗಳು 9 ಅಲ್ಲಿ ಕಡಿಮೆ ಬರ್ತದೆ. ದಿನ ನಮ್ಮಲ್ಲಿ ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಆಮ್ಯಾಗ ಬಾಗಲಕೋಟೆ ಜಿಲ್ಲಾ ಇರ್ಬೋದು, ಬೀದರ್ ಜಿಲ್ಲಾ ಕನಿಷ್ಠ ಎತ್ತ ಇಲ್ಲರೂ ನಾವು ನವೆಂಬರ್ದಾಗೂ ಇಲ್ಲ ಅಂದ್ರೂ 9 ಕೆಳಗೆ ಬರಂಗಿಲ್ಲ. ಆದ್ರೆ ಡಿಸೆಂಬರ್ ಲಾಸ್ಟ್ ಹಿಡ್ಕೊಂಡು ನಿಮ್ಗೆ 11-12 ತನಕ ಬರ್ತದೆ. ಜನವರಿ ಫೆಬ್ರವರಿಗಂತೂ ಮತ್ತೆ ಜಾಸ್ತಿನೇ ಬರ್ತದೆ. ಆದ್ರೆ ಲಾಸ್ಟಿಗೆ ರ್ಯಾಂಡಮ್ ಆಗಿ ಅವರು ರಿಕವರಿ ತೆಗೆದಾರ, ಅವಾಗಂತೂ 11+ ಬರ್ತದೆ. ಆದ್ರೆ ನಮ್ಮ ಜಿಲ್ಲೆಯ ಕಾರ್ಖಾನೆಯವರು ನಮ್ಮನ್ನು ಕದ್ದು ಏನಪ್ಪಾ ಅಂದ್ರೆ ನಮ್ಗೆ 9:15, 9:05, 9:15, 9:75 ಲಾಸ್ಟ್. ಇವಾಗ ಎಷ್ಟು ಕೊಡ್ಬೇಕಂತ ತಮ್ಮ ಈಗ ನಮ್ದಂತೂ 3,500 ರೂಪಾಯಿ ಮೊದಲೇ ಇಟ್ಟು ಡಿಮ್ಯಾಂಡು. 2 ಸಲ ಏನು ಮೀಟಿಂಗ್ ಮಾಡಿದಾಗ ವಿಫಲರಾದಾಗ 3ನೇ ಸಲ ನಾವು ಭೀ ಸ್ವಲ್ಪ ಏನೋ ಒಂದು ಇದರಿಂದ ಅನುಬಂಧ ಮಾಡಿ 3,000 ಕನಿಷ್ಠ 100 ರೂಪಾಯಿ ಅದ್ರ ನಮ್ಮ ಬೇಡಿಕೆ. ಎಲ್ಲೋ ಒಂದ್ ಕಡೆ ನಮ್ಮ ಜಿಲ್ಲೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಮಲ್ತಾಯಿ ಧೋರಣೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ತಮಗೆ? ಇಲ್ಲ, ಇದಕ್ಕೆ ಮಲ್ತಾಯಕಿನ ನಮ್ದು ಏನು ಸರ್ಕಾರ ಇದು ನಮ್ಮ ಕಾರ್ಖಾನೆ ಅವ್ರು ರೈತರ ಬುದ್ಧಿ ಹೋಗ್ತಾರೆ. ಸರ್ಕಾರ ಅಂತೂ ಆಲ್ರೆಡಿ ಬಂದು ಅವರು 50 ಕೊಡ್ಲಾಕ ಏನೋ ಒಪ್ಕೊಂಡ್ರ. ಆದ್ರೆ ಇದಕ್ಕೂ ಏನಾರ ಬಂದು ಸಹಾಯಧನ ನಾವು ಈಗ ಮತ್ತೊಂದು ಕಡೆ ಏನು ಹೇಳ್ತಾರೆ ಕಾರ್ಖಾನೆಯವರು ಈಗ 5 ಸರ್ಕಾರ ಏನು ಇದು ಕೊಟ್ಟರಲ್ಲ ಫ್ರೀ, ಇದಕ್ಕೆ 6ನೇದೊಂದು ಪಟ್ಟಿ ಪ್ರತಿ ಟನ್ನಿಗೆ ಏನಪ್ಪ ಅಂದ್ರೆ 300 ಕೊಡ್ರಿ ಅಂತ ಅವ್ರು ಕೇಳತ್ತಾರ. ಅದು ನಮಗೆ ಬೇಕಾಗಿಲ್ಲ. ಅದಕ್ಕೆ ನಮಗೇನು ಬೇಕು ಅಂದ್ರೆ ಏನು ಮಾಡಿ ಸರ್ಕಾರ ಕೊಡ್ರಿ, ಕಾರ್ಖಾನೆಯವ್ರು ಕೊಡ್ರಿ, ನನಗೆ ಕಮಿಷನ್ ಅಂತಂದು 3,100 ರೂಪಾಯಿ ಕೊಡಲೇಬೇಕಂತ ನಮ್ದು ಒತ್ತಾಯ.